ಬುದ್ಧಿ ಸಾಲಕ್ಕೆ ಒಂದೇ ಇಲ್ಲ. ಹಂಗಾಗಿ ಸಾಹೇಬ್ರು ಒಬ್ರು ಇರ್ತಾರಂತ ತಿರ್ಗಾಡ ಜಾಸ್ತಿ ಇರೋ ಕಾರಣಕ್ಕೆ ಅದು ನಾವು ಆಫೀಸಿಗೆ ಈ ಟೈಮಿಂಗ್ ಇರೋದು 1:30 ವರೆಗೂ ಸರ್. ನಾವು ಹೋಗೋದೇವ್ ಅಂದ್ರೆ ನಮ್ಗೆ ಬರೋದು ಸಾಯಂಕಾಲ 5-6 ಆಗ್ಬಿಡ ಹೋಗ್ಬಿಟ್ಟಿರ್ತಾರ. ಹಂಗಾಗಿ ಇದು ಏನಾಗಿರ್ಲಿ ಅಷ್ಟೇ ಹೊರತು ಬರ್ತಾರ ಸರ್. ಬಂದ್ ನಾನು ಸೈನ್ ಮಾಡುತ್ತೆ ನೋಡ್ರಿ. ಇವತ್ತು ನೀವೇನಾದ್ರೂ ಮಾಹಿತಿ ಕೊಡ್ಲಿಲ್ಲ ಅಂದ್ರ ನಾನಂತೂ ಸಾರ್ವಜನಿಕರ ಮುಂದಂತೂ ನಾನು ಹೋಗ್ತೀನಿ, ತೆರೆದಿಡ್ತೀನಿ. ಅವ್ರ ಏನು ನಿರ್ಧಾರ ಮಾಡ್ತಾರೋ ಮಾಡ್ಲಿ. ಯಾಕಂತಂದ್ರ ಕೇಳಿರೋ ಮಾಹಿತಿ ಸಮಯ ಕೊಡವಲ್ರಿ. 10 ರಿಂದ 12 ದಿವಸ ಬೇಡ 8 ದಿವಸ ಅನ್ಕೊಡ್ರಿ. ನೀವು ನಿಮ್ಮ ಇಬ್ರು ಸಬಾರ್ಡಿನೇಟ್ ಬಿಟ್ರಂದ್ರೆ ಯಾರು ಇಲ್ಲ. ನೀವು ಜೆ ಅನ್ಸುತ್ತ, ಪ್ರವೀಣ್ ಅನ್ಸುತ್ತ, ನೀವು JE ಆಗ್ಬಹುದು, AW ಆಗ್ಬಹುದು. ಒಂದೇ ಒಂದು ದಿವಸ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಮತ್ತು ಮೇಲತ್ತು ಏನು ಕೆರೆ ಒಂದು ವಿಚಾರವಾಗಿ ಏನು ಮಾನ್ಯ ಜಡ್ಜ್ ಸಾಹೇಬರು ಬಂದಿದ್ರಲ್ಲ ಅವತ್ತಿನ ದಿವಸ ನಿಮ್ಮ ದೇವೇಂದ್ರಪ್ಪ ಅನ್ಸುತ್ತ AW ಅವರು ಅವತ್ತು ಕಣ್ಣಿಗೆ ಬಿದ್ದಿದ್ ನೋಡಿದ್ರ ಅಂದ್ರೆ ಸುಮಾರು 8 ರಿಂದ 12 ದಿವಸ ನಾನು ಹೆಚ್ಚು ಕಡಿಮೆ 8 ರಿಂದ 10 ಸಾರಿ ಬಂದೆ ನಾನು. ನಿಮ್ಮ ಇಬ್ಬರು ಸಬಾರ್ಡಿನೇಟು ಅದು ಬಿಟ್ರಪ್ಪ ಅಂತಂದ್ರೆ ನೀವಿಲ್ಲ, ನಿಮ್ ಸಾಹೇಬ್ರಿಲ್ಲ, ಅವ್ರಿಬ್ರೇ ಇರೋದು. ಇದ್ದವ್ರದ್ ಬಿಟ್ಟು ಇಲ್ದವ್ರದಷ್ಟೇ ಮಾತಾಡಕತ್ತೀನಿ ನಾನು. ಸೊ ನಾನು ಇವತ್ತು ನೀವು ಕೊಡ್ಲಿಲ್ಲಪ್ಪ ಅಂತಂದ್ರೆ ನಾನು ಲೀಗಲ್ ಆಕ್ಷನ್ಗೆ ಹೋಗ್ತೀನಿ ನೋಡ್ರಿ. ಸ್ನೇಹಿತರೆ, ಕೇಳಿದ್ರಲ್ಲ, ನಾನು ಲೈವ್ ಬರೋದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಎಷ್ಟು ಭ್ರಷ್ಟ ಅದರ ಅನ್ನೋದಕ್ಕೆ ಒಂದು ಪುಸ್ತಕ ಥರ ತೆರೆದಿಡ್ಬೇಕಂತ ಹೇಳಿ ಬಂದಿದ್ದೆ. ಇವತ್ತು ನಾನು ಎಲ್ಲಿ ಬಂದೀನಿ ಅಂತಂದ್ರೆ MI ಆಫೀಸ್ ಕುಷ್ಟಗಿ NH ಗಂಟುಕೊಂಡು ಏನು ತಾವರಿಗೆರೆ ರೋಡಿಗೆ ಬರುತ್ತಲ್ಲ, ಇಲ್ಲಿ ಹಿಂದೆ ನೋಡ್ಬೋದು ನೀವು. ಈ ತಾವರಿಗೆರೆ ರೋಡಿಗೆ ಒಂದ್ ನಿಮಿಷ ಇದು ಹಿಂದೆ ಕಾಣುತ್ತಲ್ಲ MI ಆಫೀಸ್ ಎಂಟ್ರಿ. ನಾನು ಇಲ್ಲೇ ಇವ್ರಿಗೆ ಒಂದು ಮಾಹಿತಿ ಕೇಳಿದ್ದೆ. ಏನಂತಂದ್ರೆ 2017-18 ಕೆರೆ ಅಭಿವೃದ್ಧಿ ಕಾಮಗಾರಿ ಆಗತ್ತ. ಸಾರ್ವಜನಿಕರ ಒಂದು ಹಣನ ಜೋಡಣೆ ಮಾಡಿ ಕೆರೆ ಅಭಿವೃದ್ಧಿ ಕೆಲಸ ಮಾಡ್ತಾರ. ಸೊ ಆ ಕೆರೆ ಅಭಿವೃದ್ಧಿ ಕೆಲಸ ಆದ ಮೇಲೆ ಅಂದ್ರೆ ಇದ್ರೊಳಗೆ ಯಾವ್ದು ಸರ್ಕಾರದ ಅನುದಾನ ಇಲ್ಲ. ಯಾವ್ದು ಸರ್ಕಾರದ ಅನುದಾನ ಇಲ್ದೇನೆ ಸಾರ್ವಜನಿಕರು ತಮ್ಮ ಹಣನ ಹಾಕಿ ಕೆರೆ ಅಭಿವೃದ್ಧಿ ಮಾಡ್ತಾರ. ಅಂದ್ರೆ ಹೂಳೆತ್ತೋದ್ ಆಗ್ಬೋದು, ಗಿಡ ಗಂಟೆಗಳನ್ನ ತೆಗಿಬಹುದು, ಆಮೇಲೆ ಸೈಡ್ ಏನು ಒಡ್ಡ ಅಂತಾರಲ್ಲ ಅದನ್ನೆಲ್ಲ ಮಾಡಿರ್ತಾರ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಮೈನರ್ ಇರಿಗೇಷನ್ ಆಫೀಸ್ NHಗೆ ಸುಮಾರು 10 ಸಾರಿ ಬಂದು ನಾನು ಒಂದು ಮಾಹಿತಿ ಕೇಳಿದ್ದೆ ಅವ್ರಿಗೆ. ಈ ಒಟ್ಟಾರೆ ನಿಡಶಿಸಿ ಕೆರಿದ ಒಂದು ವಿಸ್ತೀರ್ಣ ಎಷ್ಟು ಅಂತ ನಾನು ಇವ್ರಿಗೆ ಕೇಳಿ ಒಂದು ಮಾಹಿತಿ ಹಾಕಿದ್ರಂದ್ರೆ ಸುಮಾರು 8 ರಿಂದ 12 ದಿವಸ ಆಗಿರಬಹುದು. ಸುಮಾರು 7 ರಿಂದ 8 ಸಾರಿ ನಾನು ಈ ಆಫೀಸಿಗೆ ಬಂದ್ರಂದ್ರೆ ಇಲ್ಲಿ JE ಆಗ್ಬೋದು, AW ಆಗ್ಬೋದು, ಒಂದು ಸಾರಿನೂ ಇಲ್ಲ. ಇವ್ರಿಗೇನಾದ್ರೂ ಕೇಳಿದ್ರಪ್ಪ ಅಂತಂದ್ರ ರಜೆ ಒಳಗದಾರ ಅಂತ ಒಂದ್ ಹೇಳ್ತಾರ, ಇಲ್ಲಾಂದ್ರೆ ಸೈಟ್ ವಿಸಿಟಿಗೆ ಹೋಗಿನಂತ ಹೇಳ್ತಾರ. ಮಾಹಿತಿ ಕೊಡ್ರಿ ಅಂತಂದ್ರೆ ಇನ್ನೂವರೆಗೂ ಮಾಹಿತಿ ಕೊಡ್ತಿಲ್ಲ. ಯಾಕೆ ಮಾಹಿತಿ ಬೇಕು ಅಂತಂದ್ರೆ ಏನು ಈಗ ನಿಡಶಿಸಿ ಕೆರೆ ಐತಲ್ಲ, ಈ ನಿಡಶಿಸಿ ಕೆರೆಗೆ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜನವರು ಒಂದು ಅಡಿಗಲ್ ಹಾಕಿ ಕೊಡ್ತಾರ. ಆ ಒಂದು ಕೃಪಾ ಆಶೀರ್ವಾದದಿಂದ ಆ ಕೆಲ್ಸಗಳು ಕಂಟಿನ್ಯೂ ಮುಂದುವರೆದಿದ್ದು ಬಹುಶಃ ಸ್ಥಳೀಯವಾಗಿ ತಾವು ಯಾರಾದ್ರೂ ಇದ್ರಂದ್ರೆ ಗೊತ್ತಾಗಿರ್ತೈತಿ. ಅದು ಅಲ್ದೇನ ಇಲ್ಲಿ ಮಾನ್ಯ ಒಬ್ರು ಆರಕ್ಷಕ ಅಧಿಕಾರಿಗಳು ಬಂದಿರ್ತಾರ. ಅವರು ಮುತುವರ್ಜಿ ತಗೊಂಡು ಇದನ್ನ ಅವರು ಒಂದು ನೀಟಾಗಿ ಕೆಲಸ ಮಾಡಾಕ ಸಹಾಯ ಮಾಡ್ತಾರ, ಅನುಕೂಲ ಮಾಡ್ತಾರ. ಅದೇ ಒಂದು ಆರಕ್ಷಕ ಅಧಿಕಾರಿಗಳು ಮತ್ತೆ ಕುಷ್ಟಗಿಗೆ ಬಂದಾಗ ಈಗ ಮತ್ತೆ ನೆನಪಾಗೈತಿ ಈ ಕೆರೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಎಲ್ಲರದು ವಿಚಾರ ಹಿಡ್ಕೊಂಡು ಹೇಳಾಕತ್ತೀನಿ ನಾನು. ಸೊ 1 ಮಿನಿಟ್. ಎಸ್, ಈಗ ಏನು ಮಾನ್ಯ ಒಬ್ಬ ದಕ್ಷ ಆರಕ್ಷಕ ಅಧಿಕಾರಿಗಳು ಇದಾರಲ್ಲ, ಅವ್ರಿಗೂ ಕೂಡ ನಾವು ನೈತಿಕ ಬೆಂಬಲನ ಕೊಡಬೇಕಾಗತ್ತ. ಆ ನೈತಿಕ ಬೆಂಬಲನ ಕೊಡೋ ವಿಚಾರವಾಗಿ ಈ ಕೆರೆಯನ್ನ, ಇದು ಏನು ಕೊರಡಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನು ಈ ಕೆರೆ ಬರುತ್ತ, ಈ ಕೊರಡಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಕೆರೆನ ನಾವು ಈ ಕುಷ್ಟಗಿಯ ಪುರಸಭೆಗೆ ಏನಾದರೂ ಅದನ್ನ ಟ್ರಾನ್ಸ್ಫರ್ ಮಾಡ್ಸಕ್ಕಾಗತ್ತಾ, ಅಂದ್ರೆ ಅವ್ರಿಗೆ ಒಂದು ಉಸ್ತುವಾರಿ ಅವ್ರಿಗೇನಾದ್ರೂ ಕೊಡಕ್ ಸಾಧ್ಯ ಆಗತ್ತಾ ಅನ್ನೋದನ್ನ ನಾವು ಕಾನೂನಾತ್ಮಕವಾಗಿ ಯೋಚನೆ ಮಾಡಿದಾಗ ಅದು ಸಾಧ್ಯತೆ ಐತೆ ಅನ್ನೋದು ಗೊತ್ತಾದ ಮೇಲೆ ಈಗ ನಾನು ಮೈನರ್ ಇರಿಗೇಷನ್ ಹಿಂದೆ ನೋಡ್ತಿರಲ್ಲ, ಇದು ಮೈನರ್ ಇರಿಗೇಷನ್ ಆಫೀಸ್. ಇದು ಒಂಥರ ಭ್ರಷ್ಟದ ಕೂಪ ಅಂತಾನ ಅನ್ಬಹುದು ಅನ್ಸುತ್ತೆ. ಯಾಕಂತಂದ್ರ ನಾವಿಲ್ಲಿ ಕೇಳೋ ಯಾವ್ದಾದ್ರು ಪ್ರಶ್ನೆಕ್ಕ ಇಲ್ಲಿ ಅಧಿಕಾರಿಗಳು ಯಾರು ಸರಿಯಾಗಿ ಉತ್ತರ ಕೊಡವಲ್ರು. ಮತ್ತೆ ನಾನು ಮಾಹಿತಿ ಕೇಳಿದೆ, ಅವ್ರು ಹೇಳಿದ್ರು ಊರಲ್ಲಾಗಿ ಸರ್ 326 ಎಕರೆ ಇದೆ ಅಂತ ಅವ್ರು ಹೇಳಕತ್ತಾರ. ನಾನು ಇಷ್ಟ ಹೇಳಿದ್ದು ನನಗೆ 270 ಎಕರೆ ಐತಿ ಅಂತ ನನಗ್ ಗೊತ್ತು. ಇನ್ನೊಬ್ಬ ಪತ್ರಕರ್ತರು 290 ಎಕರೆ ಅಂತಾರ, ಇನ್ನೊಬ್ರು 296 ಎಕರೆ ಅಂತಾರ. ಆದ್ರ ನಿಖರತೆ ಇಲ್ಲಲ್ಲ ಅಂತ ನಾನು ಕೇಳಿದ್ರಂದ್ರ ಸರ್ ನಾವು ಬೈಂದ ಹೇಳಕತ್ತೀವಲ್ಲ ಅಂತಾರ.
ಇದು ಯಾರ ಅಂಡರ್ ಬರ್ತೈತಿ ಅಂತಂದ್ರೆ ಇದೇ ನಮ್ಮ ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತ ಅಂತ ಅವರು ಬಾಯಿಂದ ಹೇಳ್ತಾರ. ಇದನ್ನ ಯಾಕ ನೀವು ಒಂದು ಕಾಗದ ಒಳಗೆ ಕೊಡಬಾರ್ದು ಅಂತ ಹೇಳಿದ್ರೆ ಸಾಹೇಬರು ಇಲ್ಲ ಅನ್ನೋ ಹಾರಿಕೆ ಉತ್ತರ ಇಲ್ಲೇ ರೆಡಿ ಇರ್ತೈತಿ. ಸುಮಾರು 7ರಿಂದ 8-9 ಸಾರಿ ಬಂದಿರ್ಬೋದು ನಾನು, ಆದ್ರ ಒಂದು ಸಾರಿನೂ ಇಲ್ಲಿ AW ಅವರು ಕಂಡಿಲ್ಲ. ಬಹುಶಃ ದೇವೇಂದ್ರಪ್ಪ ಅಂತ ಅನ್ಸುತ್ತೆ ಅವ್ರ ಹೆಸರು. ಒಂದು ಸಾರಿನೂ ಇವ್ರು ಕಂಡಿಲ್ಲ. ಇವರು ಯಾವ ತರ ನೌಕರಿ ಮಾಡಕತ್ತಾರ ಅನ್ನೋದು ಗೊತ್ತಾಗೋಲ್ದು. ಅದಕ್ಕೆ ನಾನು ಇವತ್ತು ನೇರವಾಗಿ ಅವ್ರಿಗೆ ಮಾತಾಡ್ಸೋ ಪ್ರಯತ್ನ ಮಾಡಿದೆ. ನಿಮ್ಮ ಮುಂದೆ ಬರ್ಬೇಕಾದ್ರೆ ಆಲ್ರೆಡಿ 1-2 ಮಾತುಗಳು ಆಗಿದ್ದು. ಏನು ಅಂತಂದ್ರೆ, ಏನು ಸರ್ಕಾರದಿಂದ ನೀವು ವೇತನ ತಗೊಳ್ತೀರಿ, ಆ ಸರ್ಕಾರದಿಂದ ವೇತನ ತಗೊಳ್ತಿರಲ್ಲ ಅದೇ ಪ್ರಕಾರ ನೀವು ಕೆಲಸ ಮಾಡಬೇಕು. ಭ್ರಷ್ಟತೆಗೆ ನೀವು ಅವಕಾಶ ಕೊಡಬಾರ್ದು ಅನ್ನೋದನ್ನ ನಾವು ಅವ್ರಿಗೆ ಒತ್ತಿ ಹೇಳೋ ಕೆಲಸ ಮಾಡಿದ್ವಿ. ಅವ್ರು ಹೇಳ್ತಾ ಇದಾರೆ ನಾವು ಭ್ರಷ್ಟ ಮಾಡಲ್ಲ, ನಾವು ಭ್ರಷ್ಟರಲ್ಲ ಅಂತಂದು ಏನೇನೋ ಹೇಳ್ತಾರ ಅವರು. ಆದ್ರ ಮೇಲ್ನೋಟಕ್ಕೆ ನೋಡಿದಾಗ ಅದು ಹಂಗ ಅನ್ಸುತ್ತ. ಯಾಕಪ್ಪ ಅಂತಂದ್ರ ಕೇಳಿರೋ ಮಾಹಿತಿ ಕೊಡೋವಲ್ರಲ್ಲ. ಸುಮಾರು 8ರಿಂದ 12 ದಿವಸ ಆಯ್ತು ನಾನು ಮಾಹಿತಿ ಕೇಳಿ, ಆ ಮಾಹಿತಿ ಮೇಲೆ ಸರಿ ಐತಿ ಅಥವಾ ಈ ತರ ಮಾಹಿತಿ ಐತಿ ಅಂತ ಒಂದು ಸಿಗ್ನೇಚರ್ ಮಾಡಕ್ ಆಗದಿರೋಷ್ಟು ಬಿಜಿ ಒಬ್ಬ AW ಇದ್ದಾರ ಅಂತಂದ್ರೆ ಮತ್ತಿದು ಸರ್ಕಾರಿ ಕಡತ ಅಲ್ಲೇನು? ಸೊ ಮುಂದುವರೆದು ಇಲ್ಲಿಂದ ನಮಗೆ ಮಾಹಿತಿ ಸಿಕ್ಕಾಗ ಈ ಮಾಹಿತಿನ ತಗೊಂಡು ಸೆಕ್ಷನ್ ವೈಸ್ ಅಪ್ಲೈ ಮಾಡಿ ಮಾನ್ಯ ಆರಕ್ಷಕರು ಅಂತ ನಾನು ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ನಾನು ಅವ್ರಿಗೂ ಕೂಡ ಮಾತಾಡೋ ಪ್ರಯತ್ನ ಮಾಡಿದ್ದೆ. ಬೇಡ, ನಮ್ಮ ಹೆಸರೇನು ಅವಶ್ಯಕತೆ ಇಲ್ಲ ಅಂತ ಅನ್ನೋ ಒಂದು ಮಾರ್ಮಿಕವಾಗಿ ಅವ್ರು ಮಾತಾಡಿದ್ದು ಇಲ್ಲೇ ನಾನು ಸ್ಮರಿಸ್ಬೇಕಾಗತ್ತ. ಸೊ ಈ ಎಲ್ಲ ಮಾಹಿತಿನ ತಗೊಂಡು ನಾವು ಮಾನ್ಯ ತಹಶೀಲ್ದಾರ್ಗೆ ಒಂದು ಮನವಿ ಕೊಟ್ಟು, ಸಾರ್ವಜನಿಕರು ಎಲ್ಲರೂ ಸೇರಿ ಮಾನ್ಯ ತಹಶೀಲ್ದಾರಿಗೆ ಒಂದು ಮನವಿ ಕೊಟ್ಟು, ಈ ನಿಡಶೇಸಿ ಕೆರಿ ಮತ್ತು ಅಲ್ಲಿ ಏನು ಉದ್ಯಾನವನ ಐತಿ ಇವು ಎರಡೂನು ಮೇಂಟೆನೆನ್ಸ್ ಅಂದ್ರೆ ಅದನ್ನ ಮೇಂಟೈನ್ ಮಾಡಾಕ ಆಗಲ್ಲ ಅವ್ರಿಗೆ. ಅಂದ್ರೆ ಅನುದಾನನೂ ಕೊರತೆನೂ ಆಗುತ್ತೆ. ಯಾಕಂದ್ರೆ ಒಂದು ಗ್ರಾಮ ಪಂಚಾಯತಿಗೆ ಸುಮಾರು 300 ಎಕರೆ ಒಂದು ಏನು ಕೆರೆ ಐತಲ್ಲ ಅದನ್ನ ಮೇಂಟೈನ್ ಮಾಡ್ಬೇಕಾದ್ರೆ ಸಾಕಷ್ಟು ಕಷ್ಟದ ಕೆಲಸನ ಅಂತ ಅನ್ಬಹುದು. ಬಹುಶಃ ಗೊತ್ತಿಲ್ಲ, ಇದು ನಮ್ಮ ಒಂದು ಸಣ್ಣ ಪ್ರಯತ್ನ ಅಂತ ಅಷ್ಟ ಹೇಳ್ಬೋದು ನಾವು. ಇದನ್ನ ಕುಷ್ಟಗಿಯ ಪುರಸಭೆ ವ್ಯಾಪ್ತಿಗೆ ತರಬೇಕು ಅಂತ ಅನ್ನೋದು ಒಂದು ದೃಷ್ಟಿಕೋನ. ಇದ್ರೊಳಗ ಸಮಾನ ಮನಸ್ಕರು ಎಲ್ಲರೂ ಕೈ ಜೋಡಿಸಿರೋದು ಈಗಾಗಲೇ ನಾವು ಹಿನ್ನೆಲೆಯಾಗಿ ಅಂದ್ರೆ ನಾವು ಸಣ್ಣಾಗಿ ಕೆಲಸ ಮಾಡ್ಕೊತ ಬಂದಿವಿ. ಅಲ್ಲಿಂದ ಈ ಮೈನರ್ ಇರಿಗೇಷನ್ ದಿಂದ ನಮ್ಗೆ ಏನ್ ಮಾಹಿತಿ ಸಿಗುತ್ತಾ ಈ ಮಾಹಿತಿನ ನಾವು ಆ ಒಂದು ಫೈಲಿಗೆ ಅಂದ್ರೆ ನಾವೇನು ಅರ್ಜಿ ಕೊಡ್ತೀವಿ ತಹಶೀಲ್ದಾರ್ ಅವ್ರಿಗೆ ಇದನ್ನ ಅಟ್ಯಾಚ್ ಮಾಡಿ ಅವ್ರಿಗೆ ಒಂದು ಮನವಿ ಕೊಟ್ಟು, ಅದನ್ನ AC ಅವರಿಗೆ DC ಅವರಿಗೆ ಮನವಿ ಕೊಟ್ಟು, ಅದೇ ರೀತಿ ಇಲ್ಲಿ ಆರಕ್ಷಕ ಠಾಣೆಗೂ ಒಂದು ಮನವಿ ಕೊಟ್ಟು ಸಾರ್ವಜನಿಕರು ಈ ತರ ಒಂದು ಪ್ರಶ್ನೆ ಎತ್ತುತ್ತಿದ್ದಾರೆ. ಯಾಕಂತಂದ್ರ ಈ ಕೆರೆಯನ್ನ ನಾವು ಶತಾಯಗತಾಯ ಉಳಿಸ್ಕೋಬೇಕು. 2017-18 ಸಾರ್ವಜನಿಕರ ಹಣದಿಂದ ಏನು ಈ ಕೆರೆ ಒಂದು ಹೂಳೆತ್ತೋ ಕಾರ್ಯಕ್ರಮ ಆಗ್ಬಹುದು ಅಥವಾ ಉದ್ಯಾನವನ ಆಗಿರ್ಬೋದು. ಇದ್ರೊಳಗೆ ಒಬ್ಬರು ಇಬ್ರು ಅಂತ ಯಾರ್ದು ಹೆಸರು ತಗೊಳ್ಳಾರ್ದೆ ₹1 ಕೂಡ ಅವರ ಬೆವರಿನ ಹನಿಯಿಂದ ರೊಕ್ಕ ಜೋಡಿಸಿರ್ಬೋದು. ಮತ್ತೆ ಈ ಒಂದು ವಿಚಾರದೊಳಗ ಈ ಒಂದು ಟೈಮ್ ಒಳಗ ನಾನು ಇನ್ನೊಬ್ರು ನೆನೆಸ್ಕೋಬೇಕು. ಬಹಳ ಮಂದಿ ಅದಾರ ಊರೊಳಗ, ಸಾಕಷ್ಟು ಗಣ್ಯರದಾರ, ಸಮಾನ ಮನಸ್ಕರು ಎಲ್ಲರೂ ಇದಕ್ಕ ಕೈ ಜೋಡಿಸಿದ್ರು. ಅದೇ ರೀತಿ ಒಂದು ಇನ್ನರ್ ವೀಲ್ ಕ್ಲಬ್ನವ್ರು ಕೈ ಜೋಡಿಸಿದ್ರು. ಅವರು ಕೂಡ ಕೆಲವೊಂದಿಷ್ಟಲ್ಲೇ ಸ್ಟ್ಯಾಚ್ಯೂ ಅಂಟಿಸೋ ಪ್ರಯತ್ನ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಸದ್ಯಕ ಇವತ್ತು ಅದು ಯಾವ ಮಟ್ಟಕ್ಕ ಅದು ನೆನೆಗುದಿಗೆ ಬಿದ್ದಿದೆ ಅನ್ನೋದನ್ನ ಗೊತ್ತಾದಾಗ ಮಾನ್ಯ ಆರಕ್ಷಕರು ಮತ್ತೆ ಏನು ಇಲ್ಲಿಗೆ ಬಂದಾರ ಅಂತ ಹೇಳಿದ್ರು. ಊರಿನ ಹಿರಿಯರು, ಸಮಾನ ಮನಸ್ಕರು ಎಲ್ಲರೂ ಅವ್ರಿಗೆ ಒಂದು ಮನವಿ ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿ ಆಯ್ತು 17-18 ಏನು ಕೊಪ್ಪಳ ಅಜ್ಜ ಅವರು ಏನು ಇದಕ್ಕೆ ಒಂದು ಅಡಿಗಲ್ಲ ಹಾಕೋ ಮುಖಾಂತರ ಚಾಲನೆಯನ್ನು ಕೊಟ್ಟಿದ್ರು. ಅದನ್ನ ಇಲ್ಲಿಗೆ ನೆನೆಗುದಿಗೆ ಬೀಳಬಾರ್ದು ಮತ್ತು ಈ ಕೆರೆನ ರಕ್ಷಣೆ ಮಾಡ್ಕೋಬೇಕು. ನಾವು ಈ ಕೆರೆನ ರಕ್ಷಣೆ ಮಾಡ್ಕೊಂಡಾಗ ಮಾತ್ರ ಅಂತರ್ಜಲ ಹೆಚ್ಚಾಗತ್ತ. ಯಾಕಂತಂದ್ರೆ ಈ ಕೆರೆನ ಪಾಯಿಂಟ್ ಔಟ್ ಮಾಡ್ಕೊಂಡ್ರಂದ್ರೆ ಸುಮಾರು 15 ಕಿಲೋಮೀಟರ್ ಅಂತರ್ಜಲ ಹೆಚ್ಚಾಗತ್ತ ಅನ್ನೋದು ಇಲ್ಲಿ ಬಹಳ ವಿಶೇಷ ಮತ್ತೆ ಗಮನ ಹರಿಸಬೇಕಾಗಿರುವಂತ ವಿಚಾರ ಇದು. ಇದರ ಒಂದು ಅನಿಸಿಕೆ ಅಭಿಪ್ರಾಯ ನಿಮ್ಮ ಹತ್ರ ಏನಾದ್ರು ಇತ್ತಂದ್ರೆ ನೀವು ಹಂಚ್ಕೊಳ್ಬಹುದು. ನಾನು ಮೈನರ್ ಇರಿಗೇಷನ್ ಯಾಕೆ ಬಂದಿದ್ದೆ ಅನ್ನೋದನ್ನ ಹೇಳಿದೆ. ನಾನು ಸುಮಾರು ಸಾರಿ ಇಲ್ಲಿ ಅಲ್ದಿದ್ದೀನಿ. ಇಲ್ಲಿ ಇವ್ರು ಕೊಡೋ ಮಾಹಿತಿ ಸರಿಯಾಗಿ ಕ್ರಮವಾಗಿ ಮಾಹಿತಿ ಕೊಡವಲ್ರು. ಇನ್ನು ಸಾಮಾನ್ಯ ಜನರ ಒಂದು ಇಲ್ಲಿ ಪರಿಸ್ಥಿತಿ ಎಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಕುಷ್ಟಗಿ ತಹಶೀಲ್ದಾರ್ ಆಫೀಸ್ ಒಳಗ ಒಂದು 100 ಜನ ರೈತರಾಗ್ಬೋದು, ತಮ್ಮ ಕೆಲಸನ ಆಗಬೇಕು ಅಂತ ಏನು 100 ಜನ ಅಲ್ಲಿ ಒಳಗೆ ಹೋಗ್ತಾರ. ಸಾಧ್ಯ ಆತಂದ್ರೆ ಯಾರಾದ್ರೂ ಅವ್ರು ಮಾತಾಡೋ ಪ್ರಯತ್ನ ಮಾಡ್ರಿ. 100 ಜನ ಏನ್ ಒಳಗೆ ಹೋಗ್ತಾರ ಫೈಲ್ ತಗೊಂಡು, ಅದ್ರೊಳಗೆ 3 ಜನ ಇವತ್ತು ನನ್ನ ಕೆಲಸ ಆಯ್ತು ಅಂತ 3 ಜನ ಕರೆಕ್ಟ್ ಆಗಿ ಬರ್ತಾರ ಅಂತ ನೋಡ್ಕೊಡ್ರಿ. 100 ಸೊ ಇಂಥ ಪರಿಸ್ಥಿತಿ ಒಳಗ ಈ ತರ ಆಗ್ಬಾರ್ದು. ಮತ್ತೆ ಅಧಿಕಾರಿಗಳು ಈ ತರ ಒಂದು ಧೋರಣೆನ ಬಿಟ್ಟು ಬಿಡ್ಬೇಕು. ಕೇಳಿರೋ ಮಾಹಿತಿನ ಕ್ರಮವಾಗಿ ಕೊಡ್ಬೇಕು. ಯಾಕಂತಂದ್ರೆ ನಾವು ಅವ್ರ ಮನೆ ಮಾಹಿತಿ ಏನ್ ಕೇಳ್ತಿಲ್ಲ, ನಮ್ಮ ಮನೆದು ಬೇರೆ ಮಾಹಿತಿ ಏನ್ ಕೇಳ್ತಿಲ್ಲ, ಸಾರ್ವಜನಿಕವಾಗಿ ಮಾಹಿತಿ ಕೇಳಕತ್ತೀವಿ. ಮತ್ತು ಈ ಕೆರೆನ ಶತಾಯಗತಾಯ ನಾವು ಉಳಿಸ್ಕೋಬೇಕು ಅನ್ನೋ ಒಂದು
ಅಂದ್ರೆ ಒಟ್ಟಾರೆಯಾಗಿ ಈ ಊರಿನ ಜನರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಸಮಾನ ಮನಸ್ಕರಾಗ್ಬೋದು, ಎಲ್ಲ ಸಂಘ ಸಂಸ್ಥೆಗಳು ಆಗಬಹುದು ಈ ಕೆರೆನ ಶತಾಯಗತಾಯಿ ಉಳಿಸ್ಕೋಬೇಕು ಮತ್ತು ಇದನ್ನ ಅಭಿವೃದ್ಧಿ ಪಡಿಸ್ಬೇಕು. ಅದು ಅಲ್ಲದೆ ಇಲ್ಲೇನು ಒಂದು ಉದ್ಯಾನವನ ಐತಿ, ಆ ಉದ್ಯಾನವನನ ಅಭಿವೃದ್ಧಿಪಡಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಒಯ್ಬೇಕು ಅನ್ನೋ ಒಂದು ಎಲ್ಲರ ಒಂದು ವಿಚಾರ ಇರ್ಬೇಕಾತಂದ್ರೆ ನಾವು ಕೇಳೋ ಒಂದೇ ಒಂದು ಮಾಹಿತಿ ಮೈನರ್ ಇರಿಗೇಷನ್ ಅವರು ಕೊಡ್ತಿಲ್ಲ ಅಂತಂದ್ರೆ ಇವರು ಎಷ್ಟರ ಮಟ್ಟಿಗೆ ಒಂದು ಭ್ರಷ್ಟಾಚಾರದ ಕೂಪ ಇಲ್ಲೇ ಇರಬಹುದು ಅನ್ನೋದನ್ನ ನಾವು ಸುಮ್ಮನೆ ಒಂದು ಅಂದಾಜಿನ ಮೇಲೆ ಅಳಿಬಹುದು. ನೋಡೋಣ. ಅವರು ಜೆ ಅವರು ನನಗೆ ಮಾತಾಡ್ಸಿದ್ರು, ಇಲ್ಲ ಸರ್ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ನಾನು ಏನೋ ಸೈಟ್ ಮೇಲೆ ಇದ್ದೀನಿ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಕ್ ಆಗಂಗಿಲ್ಲ. ಈ ಒಂದು ಭ್ರಷ್ಟಾಚಾರನ ಅನಿವಾರ್ಯವಾಗಿ ಸಾರ್ವಜನಿಕರು ಅನುಭವಿಸ್ಲೇಬೇಕು. ಯಾಕಂತಂದ್ರೆ ನಾನು ಅವ್ರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಿದೆ, ಏನು ಮಾಹಿತಿ ಹಕ್ಕು ಅನ್ನೋದು ಏನೈತಿ, ಒಂದು ರಾಷ್ಟ್ರದ ಒಂದು ಏನು ಒಂದು ಏನನ್ಬೇಕು ಅದಕ್ಕೆ ನೆನಪಾಗವಲ್ದು, ಕಾನೂನು ಐತಲ್ಲ, ಆ ಒಂದು ಕಾನೂನನ್ನ ಇವರಿಗೆ ಗೊತ್ತಿಲ್ದೋ ಮುರಿತಾ ಇದ್ದಾರೆ ಇವರು ಅನ್ನೋದು ನಮ್ಮ ಒಂದು ಈ ಹೊತ್ತಿನ ಧೋರಣೆ. ಯಾಕಂತಂದ್ರೆ ಕೇಳಿರೋ ಮಾಹಿತಿನ ಸರಿಯಾಗಿ ಕೊಟ್ಬಿಟ್ರಂದ್ರೆ ಏನೂ ತೊಂದರೆ ಇರೋಂಗಿಲ್ಲ. ಈಗ ಸ್ಯಾಲ್ರಿ ವೇತನ ಅಂತ ಲೇಟ್ ಆತಪ್ಪ ಅಂತಂದ್ರೆ ಇವ್ರಿಗೆ ಎಷ್ಟು ತೊಂದರೆ ಆಗತ್ತ, ಅದೇ ತರ ನಮಗ್ ಮಾಹಿತಿ ಲೇಟ್ ಆತಪ್ಪ ಅಂದ್ರೆ ನಮಗೂ ತೊಂದರೆ ಆಗಾಗಿಲ್ಲ. ಏನು ಮಾಹಿತಿ ಕೇಳಿದ್ರು ಕೂಡ ಯಾಕೆ ಅಂತ ಕೇಳುವಂತ ಅಧಿಕಾರಿ ಇವ್ರಿಗೆ ಇಲ್ದೇ ಹೋದ್ರು ಮಾಹಿತಿ ಕೊಡಕ್ಕೆ ಇಷ್ಟು ಸತಾಯಿಸ್ತಾರಲ್ಲ ಇವರು, ಇನ್ನು ಯಾಕೆ ಮಾಹಿತಿ ಕೊಡಂಗಿಲ್ಲ? ಸೊ ಈ ತರ ಸರ್ಕಾರಿ ಅಧಿಕಾರಿಗಳಿಗೆ ಎಲ್ರಿಗೂ ಬಿಸಿ ಮುಟ್ಟಿಸೋ ಪ್ರಯತ್ನ ಆಗ್ಬೇಕು. ಎಲ್ಲ ಸಾರ್ವಜನಿಕರು ಎಚ್ಚೆತ್ಕೋಬೇಕು. ನೀವು ಬರಬೇಕು, ಬೈಲಿಗೆ ಬಂದು ಬೀದಿಗೆ ಬಂದು ಪ್ರಶ್ನೆ ಮಾಡೋ ಮುಖಾಂತರ ಅವರಿಗೆ ಕಟ್ಟಿ ಹಾಕಿದಾಗ ಮಾತ್ರ ಅವ್ರು ಏನಾದ್ರು ಮಾಹಿತಿ ಕೊಡೋ ಪ್ರಯತ್ನ ಮುಂದಿನ ದಿನದೊಳಗೆ ಮಾಡ್ತಾರೇನೋ ಗೊತ್ತಿಲ್ಲ. ಇವಾಗಂತೂ ನಾನು ಕೇಳೋ ಪ್ರಯತ್ನ ಮಾಡಿದೆ, ಅವ್ರು ಕೊಡ್ತೀನಿ ಅಂತ ಹೇಳಕತ್ತಾರ. ಇನ್ನೊಂದ್ 2 ತಾಸು ಬಿಡ್ರಿ ಸಾಹೇಬ್ರು ಬರ್ಲಿ, ನಾನು ಮಾಹಿತಿ ಕೊಡ್ತೀನಿ ನಿಮಗಂತ ಹೇಳಕತ್ತಾರ. ಬಹುಶಃ ಗೊತ್ತಿಲ್ಲ, ಈ ಒಂದು ಭ್ರಷ್ಟಾಚಾರ ಅನ್ನೋ ಒಂದು ಕೂಪನ ಯಾವುದೇ ಕಾರಣಕ್ಕೂ ತೆಗಿಯಕ್ಕೆ ಆಗಂಗಿಲ್ಲ ಅಂತ ಅನ್ನೋ ಬಲವಾದ ನೋವಿನೊಂದಿಗೆ ನಾನು ಇವತ್ತಿನ ಒಂದು ಲೈವ್ ನಾನು ಕ್ಲೋಸ್ ಮಾಡ್ತೀನಿ. 10 ಸೆಕೆಂಡ್ ನಿಮ್ಗೆ ನಾನು ಟೈಮ್ ಕೊಡ್ತೀನಿ. ಲೈವ್ ಕ್ಲೋಸ್ ಮಾಡಬೇಕು ಅಂತ ಅನ್ಸಿದ್ರಂದ್ರೆ ಕ್ಲೋಸ್ ಸಿ ಅಂತ ಬರೀರಿ. ಏನಾದ್ರೂ ಬರಿಬೇಕಾತಂದ್ರ ಅಥವಾ ಮಾಹಿತಿ ಕೇಳ್ಬೇಕಾತಂದ್ರ ಅಥವಾ ಮಾತಾಡ್ಬೇಕಂತ ಅನ್ಸಿದಂದ್ರೆ ಇಮಿಡಿಯೇಟ್ ಆಗಿ ಬರೀರಿ. ನಾನು ಮತ್ತೆ ಬೇರೆ ಕಡೆ ಹೋಗಾಕತ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್ ಇದೇ ತರ ಕಂಟಿನ್ಯೂ ಹಿಂಗೆ ಇರಲಿ, ಮುಂದುವರಿಲಿ. ಮತ್ತು ಈ ಒಂದು ಭ್ರಷ್ಟಾಚಾರಿಗಳಿಗೆ ಒಂದು ಮೂಗುದಾಣ ಹಾಕೋ ಪ್ರಯತ್ನ ಮುಂದಿನ ದಿನದೊಳಗ ಆಗಲಿ. ಆ ಪ್ರಯತ್ನದೊಳಗ ನಾವು ಸತತವಾಗಿ ಇರ್ತೀವಿ ಅಂತ ಹೇಳ್ತಾ ನಾನು ಮತ್ತೆ ಇಲ್ಲಿಗೆ ಲೈವ್ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.